ಇಟ್ಟಿಲ್ಲ. ಹ್ಮ್ ಟೈಮ್ ಸಿಕ್ಕಾಗ ಅವಾಗ ಅವಾಗ ಮಾಡ್ಕೊಂಡು ಟಿವಿ ನೋಡ್ಕೊಂಡಾಗ್ಲಿ ಇಲ್ಲ ಯಾರ ಜೊತೆ ಅವ್ರು ಮಾತಾಡುವಾಗ ಆ ಟೈಮಲ್ಲಿ ಮಾಡ್ಕೊಂತಾರೆ. ವೆರಿ ಗುಡ್. ಇಲ್ಲಿ ನಿಮ್ಗೆ ರೇಖಿ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಗೆ ನಾವು ಡೇಟ್ ಆಗಿದ್ದೀವಿ ಅಥವಾ ಇದೇ ಟೈಮಲ್ಲಿ ಮಾಡ್ಬೇಕು ಈ ತರನೇ ಮಾಡ್ಬೇಕು ಅನ್ನೋದು ಯಾವುದೂ ಇಲ್ಲ. ಸಿಂಬಲ್ ಕರೆಕ್ಟ್ ಆಗಿ ಹಾಕ್ಬೇಕು. ನಿಮ್ಗೆ ಅದರ ಒಂದು ಸಂಕಲ್ಪ ಕರೆಕ್ಟ್ ಆಗಿರ್ಬೇಕು. ನೀವು ಇಷ್ಟೇ ಟೈಮ್ ಮಾಡ್ಬೇಕಂತಿರೋದಿಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ಮಾಡ್ಕೊಳ್ಳುವಂತಹ ತುಂಬಾ ಸರಳವಾಗಲಿ. ಆಮೇಲೆ ರೇಖೆ ಕಲ್ತ್ಕೊಂಡು ಹೋದ್ಮೇಲೆ ನಿಮಗೆ ತಕ್ಷಣನೇ ರಿಸಲ್ಟ್ ಬಂತಾ? ಇಲ್ಲ ಮ್ಯಾಮ್, ಸ್ವಲ್ಪ ತಕ್ಷಣಕ್ಕೆ ಪಾಸಿಟಿವ್ ಅಂತ ಅನ್ಸರಿ ನಿಮ್ಮ ಹತ್ರ ದೀಕ್ಷೆ ತಗೊಂಡು ಹೋದ್ಮೇಲೆ ಸ್ವಲ್ಪ ನಾನು ಮಾಡ್ಕೊಂತ ಆಮೇಲೆ ದಿನೇ ದಿನೇ ಪಾಸಿಟಿವ್ನೆಸ್ ಜಾಸ್ತಿ ಗೊತ್ತಾಗ್ತಾ ಇದೆ ಮ್ಯಾಮ್. ಯಾಕೆ ಅಂದ್ರೆ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಸಮಸ್ಯೆಗೆ ಬರಲಿ ದೀಕ್ಷೆ ತಗೊಂಡಿದ ತಕ್ಷಣ ಅಥವಾ ಹಿಪ್ನೋಟೈಸ್ ಮಾಡಿದ ತಕ್ಷಣ ರೇಖೆ ಕಲ್ತಿದ ತಕ್ಷಣ ರಿಸಲ್ಟ್ ಬರೋದಿಲ್ಲ. ಯಾಕೆ ಅಂದ್ರೆ ಟೈಮ್ ತಗೊಳುತ್ತೆ. ನಾನು ಆಗ್ಲೇನೆ ಹೇಳಿದೆ ಯಾಕೆ ಟೈಮ್ ತಗೊಳುತ್ತೆ ಅಂದ್ರೆ ನೀನು ಏನು ಸಮಸ್ಯೆಗೆ ಅಂತ ನೀನು ರೇಖೆಯನ್ನ ಮಾಡ್ಕೊಂತೀವೋ ಅದಕ್ಕೆ ಕಾರಣ ಆಗಿರುವಂತಹ ರೂಟ್ ಅನ್ನ ಅದಕ್ಕೆ ಕ್ಲಿಯರ್ ಮಾಡಬೇಕು. ಅಂದ್ರೆ ಮೂಲವನ್ನ ಕ್ಲಿಯರ್ ಮಾಡಬೇಕು. ಆತರ ಮೂಲವನ್ನ ಕ್ಲಿಯರ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ. ಈಗ ನಿಮ್ಗೆ 100ರಲ್ಲಿ ಎಷ್ಟು ಪರ್ಸೆಂಟೇಜ್ ರಿಸಲ್ಟ್ ಬಂದಿದೆ? ಮ್ಯಾಮ್ 70 ಇಂದ 80 ವರೆಗೂ ಬಂದಿದೆ ಮ್ಯಾಮ್. ಹೌದು, ಅದು 4 ಮಂತ್ಸ್ ಅಲ್ಲಿ ಬಂದಿದೆ ಮ್ಯಾಮ್. ಯಾಕಂದ್ರೆ ಈಗ ನಿಮ್ಗೆ ಒಂದೇ ದಿನದಲ್ಲಿ 100% ರಿಸಲ್ಟ್ ಬರುತ್ತೆ ಅಥವಾ ನಾನು ಆತರ ನಿಮ್ಗೆ ಯಾವತ್ತೂ ನಾನು ಹೇಳಿಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದ್ರಿ ನೀವು ನಾನ್ ಮಾಡ್ಕೊಡೋದ್ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಫಸ್ಟ್ ಹೇಳಿದ್ರಿ. ನಾನು ಎಷ್ಟು ಮಾಡ್ಕೋತೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಆಮೇಲೆ ನಿಮ್ಗೆ ಇನ್ನೂ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ನಾನು. 1ನೇ ತಾರೀಕಿಂದ 1ನೇ ತಾರೀಕೆ ನನಗೆ ಇಷ್ಟು ಅಮೌಂಟ್ ಬರಬೇಕು ಅನ್ನೋದು ನಾನು ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಆ ಟೆಕ್ನಿಕ್ ಹೆಸರಲ್ಲಿ ಏನಂತ ನೋಡಿ? ರಿಸರ್ವೇಶನ್ ಟೆಕ್ನಿಕ್ ಮ್ಯಾಮ್ ಹೇಳ್ಕೊಟ್ಟಿದ್ದೀನಿ. ವೆರಿ ಗುಡ್. ಈಗ ರಿಸರ್ವೇಶನ್ ಟೆಕ್ನಿಕ್ ಅನ್ನ ಮಾಡಾದ್ಮೇಲೆ ಅದಕ್ಕೆ ಮಾಮೂಲಿ ಎಷ್ಟು ಸರಿ ನೀವು ಅದಕ್ಕೆ ರೀಚಾರ್ಜ್ ಮಾಡ್ತಾ ಇದ್ರಿ? ಅದೇ ಎಷ್ಟು ಸರಿ ನೀವು ಆ ಎನರ್ಜಿಯನ್ನ ಅಲ್ಲಿ ತುಂಬುತ್ತಾ ಇದ್ರಿ ದಿನಕ್ಕೆ? 4ರಿಂದ 5 ಸರಿ ತುಂಬುತ್ತಾ ಇದ್ದೆ ಮ್ಯಾಮ್. ವೆರಿ ಗುಡ್. ಈಗ ಅದು ರೀಚ್ ಆಗ್ತಾ ಇದೆಯಾ? ಉದಾಹರಣೆಗೆ ನೀವು 1ನೇ ತಾರೀಕಿಂದ 1ನೇ ತಾರೀಕಿಗೆ ಎಷ್ಟು ಅಮೌಂಟ್ ಬರಬೇಕು ಅಂತ ನೀವು ಮಾಡಿದ್ರಿ, ಈಗ ಎಷ್ಟು ಅಮೌಂಟ್ ಬರ್ತಾ ಇದೆ? ಮ್ಯಾಮ್ ಅನ್ಕೊಂಡಿದ್ದು ರೀಚ್ ಆಗ್ತಿದೆ ಮ್ಯಾಮ್. ಇವಾಗ ಎಷ್ಟು ಬರ್ಬೇಕು ಅಂತ ನಾವು ಮಾಡ್ತಿದ್ನೋ ರಿಸರ್ವೇಶನ್ ಟೆಕ್ನಿಕ್ ಅದಕ್ಕೆ ರೀಚ್ ಆಗ್ತಿದ್ದೀನಿ ಮ್ಯಾಮ್. ಅಂದ್ರೆ 100% ಆಗಿಲ್ಲ, ಬಟ್ ಅದಕ್ಕೊಂದು 90% ಆಗಿದೆ ಮ್ಯಾಮ್. ರೀಚ್ ಆಗ್ತಾ ಇದೆ. 90% ರೀಚ್ ಆಗಿದೆ. ಇದೇ ತರ ಬರೀ ನೀವು ಹಣಕಾಸಿನ ಸಮಸ್ಯೆಗೆ ಅಂತಾನೆ ಅಲ್ಲ, ಎಲ್ಲಾ ಸಮಸ್ಯೆಗೂ ಮಾಡ್ಕೊಳ್ಳಿ. ಬರೀ ಇವಾಗ ನೀವು ಹಣಕಾಸಿನ ಸಮಸ್ಯೆ ಅಂತ ಬಂದ್ರಿ ಓಕೆ, ಬಟ್ ನೀವು ಕಲ್ತಿರೋ ನಾನು ಹೇಳ್ಕೊಟ್ಟಿರೋ ವಿದ್ಯೆಯಲ್ಲಿ ಬರೀ ಹಣಕಾಸಿನ ಅಂತಾನೆ ಬಂದಿಲ್ಲ, ಎಲ್ಲ ಬಂದಿದೆ. ಅಂದ್ರೆ ನಿಮ್ಗೆ ಆರೋಗ್ಯ, ಮನೇಲಿ ಯಾರಿಗೆ ಹೆಲ್ತ್ ಇಶ್ಯೂಸ್ ಆದ್ರೂ ನೀವು ಹೀಲ್ ಮಾಡ್ಬೋದು. ಮಾಡ್ತಿದೀನಿ ಮ್ಯಾಮ್. ಹೆಲ್ತ್ ಇಶ್ಯೂಸ್ ಮತ್ತೆ ಹಣಕಾಸಿನ ಸಮಸ್ಯೆ ಇವೆರಡೂ ಮಾಡ್ತಿದೀನಿ ಮ್ಯಾಮ್. ವೆರಿ ಗುಡ್. ನೀವು ಅವತ್ತು ಹೇಳಿದ್ರಲ್ಲ ಒಂದೇ ಅಲ್ಲ ನೀವು 2-3 ತರದಕ್ಕೆ ಮಾಡ್ಕೊಬಹುದು ಅಂತ. ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಹಣಕಾಸಿನ ಸಮಸ್ಯೆಗೆ ಕೊಟ್ಟಿದ್ದೆ. ಹೆಲ್ತ್ ಇಶ್ಯೂಸ್ಗೂ ಮಾಡ್ಕೊಂತಾ ಇದೀನಿ. ವೆರಿ ಗುಡ್. ಇದೇ ತರ ಮಾಡ್ಕೊಂತಾ ಇರಿ, ನಿಲ್ಸ್ಬೇಡಿ. ಯಾಕೆಂದ್ರೆ ಇವಾಗ ನಿಮ್ಗೆ ಇದು ಕಷ್ಟ ಅಂತಾನೆ ಇಲ್ವಲ್ಲ. ಇದು ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಡ್ಬೇಕು ಅಥವಾ ಸ್ನಾನ ಮಾಡಿನೇ ಮಾಡ್ಬೇಕು, ಆ ತರ ಯಾವ್ದೂ ಫಾರ್ಮಾಲಿಟೀಸ್ ಇಲ್ಲ. ಇದೇ ತರ ನೀವು ಜೀವನದಲ್ಲಿ ದಿನಕ್ಕೆ 1 ಸಲ 2 ಸಲ ನೀವು ಮಾಮೂಲಿ ರೇಖಿ ಮಾಡ್ಕೊಂಡು ಹಣಕಾಸಿಗೆ ಹೋಗ್ತಾ ಇದ್ರೆ ನೀವು ಬಿಸ್ನೆಸ್ ಅಲ್ಲಿ ಯಾವತ್ತೂ ಲಾಸ್ ಅಂತ ನೋಡೋದಿಲ್ಲ. ಅದು ಒಂದು ಲೆವೆಲ್ ಅಲ್ಲಿ ಅದು ಹಾಗೆ ರೀಚ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ್ದೇ ಕಾರಣಕ್ಕೂ ರೇಖಿಯನ್ನ ಮಾಡೋದನ್ನ ಸ್ಟಾಪ್ ಮಾಡಬೇಡಿ. ಓಕೆನಾ? ಇದೇ ತರ ರೇಖಿಯನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ.